ಆರ್ಸಿಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ಟೀಮ್ ಬಗ್ಗೆ ಎರಡು ಬಿಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೆ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು IPL 2026 ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ಗೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಮರಿಬೇಡಿ. ಸಂಜು ಸ್ಯಾಮ್ಸನ್ ಮತ್ತು RR ಮ್ಯಾನೇಜ್ಮೆಂಟ್ ನಡುವೆ ಡೆಡ್ ಲೈನ್ ಕನ್ಫರ್ಮ್ ಆಗಿದೆ ಗುರು. ಏನಪ್ಪಾ ಡೆಡ್ ಲೈನ್ ಅಂತ ಕೇಳಿದ್ರೆ ಸಂಜು ಸ್ಯಾಮ್ಸನ್ ಪ್ಲಸ್ RR ಮ್ಯಾನೇಜ್ಮೆಂಟ್ ಸೇರಿ ಒಂದು ಬಿಗ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಈ ಒಂದು ಮೀಟಿಂಗ್ ನಲ್ಲಿ ಇಲ್ಲಿ RR ಮ್ಯಾನೇಜ್ಮೆಂಟ್ ನಲ್ಲಿ ತಾಳಿರುವಂತಹ ಪರ್ಸನ್ ಜಾಕ್ ಲೋಸ್ ಮೆಕ್ರಮ್ ಸಮಥಿಂಗ್ ಹೆಸರಿದೆ, ಅವರು ಪ್ಲಸ್ ರಂಜಿತ್ ಸಾರ್ ಈ ಒಂದು ಮೀಟಿಂಗ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್. ಈ ಒಂದು ಮೀಟಿಂಗ್ ನಲ್ಲಿ ಸಂಜು ಸ್ಯಾಮ್ಸನ್ ಪ್ರೆಸೆಂಟ್ ಆಗಲಿದ್ದಾರೆ. ಬಿಗ್ಗೆಸ್ಟ್ ನ್ಯೂಸ್ ಮತ್ತು ಇಲ್ಲಿ ಕನ್ಫರ್ಮ್ ಆಗುತ್ತೆ ಏನು, ಸಂಜು ಸ್ಯಾಮ್ಸನ್ ನೆಕ್ಸ್ಟ್ IPL 2026 ಅಲ್ಲಿ RR ಟೀಮ್ ಅಲ್ಲಿ ಆಡ್ತಾರ. ವಿತೌಟ್ ಕ್ಯಾಪ್ಟನ್ಸಿ ಇಲ್ದೇನೆ ಸಂಜು ಸ್ಯಾಮ್ಸನ್ RR ಟೀಮ್ ಅಲ್ಲಿ ಸ್ಟೇ ಮಾಡ್ತಾರ ಅಥವಾ ಇಲ್ಲ ಗುರು ನನಗೆ ಕ್ಯಾಪ್ಟನ್ಸಿ ಕೊಟ್ರೆ ಮಾತ್ರ ನಾನು RR ಟೀಮ್ ಅಲ್ಲಿ ಇರ್ತೀನಿ ಅಂತ ಹೇಳ್ತಾರ. ಇದು ಕ್ಲಾರಿಫಿಕೇಶನ್ ಇನ್ನು ಕೆಲವು ದಿನಗಳಲ್ಲಿ ಬರುತ್ತೆ. ಇನ್ನು ಫ್ಯೂ ಡೇಸ್ ಅಲ್ಲಿ RR ಮ್ಯಾನೇಜ್ಮೆಂಟ್ ಮತ್ತು ಸಂಜು ಸ್ಯಾಮ್ಸನ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. ನೋಡಮ್ಮ ಏನಾಗುತ್ತೆ ಆ ಒಂದು ಮೀಟಿಂಗ್ ನಲ್ಲಿ ಅಂತೇಳಿ. ಫಾರ್ ಎಕ್ಸಾಂಪಲ್ ಈ ಒಂದು ಮೀಟಿಂಗ್ ನಲ್ಲಿ ಸಂಜು ಸ್ಯಾಮ್ಸನ್ ಏನಾದ್ರು ವಿತೌಟ್ ಕ್ಯಾಪ್ಟನ್ಸಿ ಇಲ್ದೇನೆ ನಾನು RR ಟೀಮ್ ಅಲ್ಲಿ ಆಡ್ತೀನಿ ಅಂತ ಹೇಳಿದ್ರಪ್ಪ ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ, 0% ಪ್ರಾಬ್ಲಮ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಏನಾದ್ರು ಸಂಜು ನಾನು ವಿತೌಟ್ ಕ್ಯಾಪ್ಟನ್ಸಿ ಇಲ್ದೇನೆ RR ಟೀಮ್ ಅಲ್ಲಿ ಆಡಲ್ಲ ಅಂತ ಹೇಳಿದ್ರಪ್ಪ ಅಂದ್ರೆ ಇಲ್ಲಿ ಒಂದು ಬಿಗ್ ಚೇಂಜ್ ಆಗುತ್ತೆ. ರಿಪೋರ್ಟ್ ನ ಪ್ರಕಾರ CSK ಟೀಮ್ ಟ್ರೇಡ್ ಮಾಡುವಂತಹ ಚಾನ್ಸ್ ಇದ್ರೆ ರಿಪೋರ್ಟ್ ಸಜೆಸ್ಟ್ ಮಾಡ್ತಿದೆ. ಬಟ್ ನನ್ನ ಪರ್ಸನಲ್ ವಿನ ಪ್ರಕಾರ CSK ಟೀಮ್ ಇಲ್ಲಿ ಟ್ರೇಡ್ ಮಾಡ್ತಾರ ಅಥವಾ ಇಲ್ಲ ಗೊತ್ತಿಲ್ಲ. ಆದ್ರೆ ಇಫ್ ಸಪೋಸ್ ಸಂಜು RR ಟೀಮ್ ಇಂದ ಔಟ್ ಆದ್ರೆ ಇಲ್ಲಿ KKR ಟೀಮ್ ಆಲ್ ಸೆಟ್ ಸಂಜುಗೆ ಟಾರ್ಗೆಟ್ ಮಾಡೋಕೆ ರೆಡಿ ಆಗಿದ್ದಾರೆ. ಯಾಕೆಂದ್ರೆ ರಿಪೋರ್ಟ್ ಸಜೆಸ್ಟ್ ಮಾಡ್ತಿದೆ KKR ನ ಟಾಪ್ ಆಫ್ ದಿ ಆರ್ಡರ್ ನಲ್ಲಿ ಬ್ಯಾಟಿಂಗ್ ಮಾಡುವಂತಹ ಪ್ಲೇಯರ್ಸ್ ಕ್ವಿಂಟನ್ ಡಿಕಾಕ್ ಪ್ಲಸ್ ರೆಹಮತುಲ್ಲಾ ಗುರ್ಬಾಜ್ ಆಲ್ ಸೆಟ್ KKR ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡೋಕೆ ರೆಡಿ ಆಗಿದ್ದಾರೆ. ಇವರಿಬ್ರು ಔಟ್ ಆದ್ರೆ KKR ಗೆ ಸಂಜು ಸ್ಯಾಮ್ಸನ್ ಒಂದು ಪರ್ಫೆಕ್ಟ್ ಚಾಯ್ಸ್ ಆಗುತ್ತೆ. ಯಾಕೆಂದ್ರೆ ಸಂಜು ಸ್ಯಾಮ್ಸನ್ 3-in-1 ಇದ್ದಂಗೆ ಓಪನಿಂಗ್ ಮಾಡ್ತಾರೆ ಮತ್ತು ವಿಕೆಟ್ ಕೀಪರ್, ಅದೇ ರೀತಿಯಾಗಿ ಕ್ಯಾಪ್ಟನ್ಸಿ ಮೆಟೀರಿಯಲ್ ಇರುವಂತಹ ಪ್ಲೇಯರ್. ಆ ಒಂದು ರೀಸನ್ ಮೇಲೆ ಸಂಜು ಸ್ಯಾಮ್ಸನ್ KKR ಗೆ ಪರ್ಫೆಕ್ಟ್ ಚಾಯ್ಸ್ ಆಗುತ್ತೆ. ಮತ್ತು ಓಪನಿಂಗ್ ಅಲ್ಲಿ ಸಂಜು ಸ್ಯಾಮ್ಸನ್ ಪ್ಲಸ್ ಸುನಿಲ್ ನಾರಾಯಣ್ ಓಪನಿಂಗ್ ಮಾಡಿದ್ರೆ ಬ್ಲಾಸ್ಟ್ ಆಗೋದು ಕನ್ಫರ್ಮ್ ಗುರು. ಸೊ IPL ಫ್ಯಾನ್ಸ್ ನೀವೇನಂತೀರಾ, ಸಂಜು ಸ್ಯಾಮ್ಸನ್ RR, ಸಂಜು ಸ್ಯಾಮ್ಸನ್ CSK ಅಥವಾ ಸಂಜು ಸ್ಯಾಮ್ಸನ್ KKR? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಮೀಟಿಂಗ್ ಇನ್ನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ಕ್ಲಾರಿಟಿ ಆಗಿ ಪಿನ್ ಟು ಪಿನ್ ಮೀಟಿಂಗ್ ನಲ್ಲಿ ಏನೆಲ್ಲ ಆಗುತ್ತೆ ಅಂತೇಳಿ, ಅದೇ ರೀತಿಯಾಗಿ IPL 2026 ಪ್ರತಿಯೊಂದು ಅಪ್ಡೇಟ್ಸ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ. ಈಗಲೇ ಹೋಗಿ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಜಾಯ್ನ್ ಆಗಿ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಮೆಜಾರಿಟಿ ಆಫ್ ದಿ RCB ಫ್ಯಾನ್ಸ್ ಹೇಳ್ತಾ ಇದ್ದಾರೆ ನೆಕ್ಸ್ಟ್ RCB ಟೀಮ್ ಬರುವಂತಹ ಮಿನಿ ಆಕ್ಷನ್ ಗೆ ರಸಿಕ್ದಾರ್ ಸಲಾಂ ಅವ್ರನ್ನ ರಿಲೀಸ್ ಮಾಡಲೇಬೇಕು ಅಂತೇಳಿ. ಸೊ ಯಾರೋ ಈ ತರ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ರೆ ರಸಿಕ್ದಾರ್ ಸಲಾಂ ಅವರಿಗೆ ರಿಲೀಸ್ ಮಾಡಲೇಬೇಕಂತೇಳಿ ಯಾರು ಥಿಂಕ್ ಮಾಡ್ತಿದ್ರಾ, ನೀವು ಸಹ ಥಿಂಕ್ ಮಾಡ್ತಿದ್ರಾ? ಸೊ ಹಾಗಾದ್ರೆ ನಿಮ್ಗೆ ಎರಡೇ ಕ್ವಶನ್. ರಸಿಕ್ದಾರ್ ಸಲಾಂ ಅವರ ಬಾಲಿಂಗ್ ನೀವು ನೋಡಿದಿರಾ? ಇನ್ನೊಂದು ಕ್ವಶನ್, ರಸಿಕ್ದಾರ್ ಸಲಾಂಗೆ ಈ ವರ್ಷ RCB ಯಲ್ಲಿ ಎಷ್ಟೋ ಮ್ಯಾಚ್ ಆಡೋಕೆ ಚಾನ್ಸ್ ಸಿಕ್ಕಿದೆ? ಈ ಎರಡು ಕ್ವಶನ್ ಗೆ ಆನ್ಸರ್ ಮಾಡಿ, ಅವಾಗ ನಿಮ್ಮ ಕ್ವಶನ್ ಗೆ ಆನ್ಸರ್ ಮಾಡ್ತೀನಿ. ಆದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಒಂದೇ ಒಂದು ರಿಕ್ವೆಸ್ಟ್ ನಿಮಗೆ, ಏನಪ್ಪಾ ಅಂದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ರಸಿಕ್ದಾರ್ ಸಲಾಂ ಅವರ ಬಗ್ಗೆ ಅವರು ಬಾಲಿಂಗ್ ಹಾಕಿರುವಂತಹ ವಿಡಿಯೋ ಜಸ್ಟ್ ಶಾರ್ಟ್ ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ. RCB ಫ್ಯಾನ್ಸ್ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆಗಿ ಅಂತ ಹೇಳಲ್ಲ, ಆದ್ರೆ ಟೆಲಿಗ್ರಾಮ್ ಗ್ರೂಪ್ ಗೆ ಬಿಟ್ಟಿರುವಂತಹ ರಸಿಕ್ದಾರ್ ಸಲಾಂ ಅವರ ವಿಡಿಯೋ ಪ್ರತಿಯೊಬ್ಬ RCB ಫ್ಯಾನ್ಸ್ ನೋಡಲೇಬೇಕು. ಅಟ್ಲೀಸ್ಟ್ ಅವಾಗ್ಲಾದ್ರೂ RCB ಫ್ಯಾನ್ಸ್ ಮೈಂಡ್ ಚೇಂಜ್ ಆಗೋದು ಗ್ಯಾರಂಟಿ. ಆತರ ಫ್ಯಾಬುಲಸ್ ಆಗಿ ಆ ಒಂದು ವಿಡಿಯೋ ಇದೆ. ಡೆಫಿನೆಟ್ ಆಗಿ ಆ ವಿಡಿಯೋ ನೋಡಿದ್ರಪ್ಪ ಅಂದ್ರೆ RCB ಫ್ಯಾನ್ಸ್ ಮೈಂಡ್ ಚೇಂಜ್ ಆಗೋದು ಗ್ಯಾರಂಟಿ. ನನ್ನ ವಿನ ಪ್ರಕಾರ RCB ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಿನಿ ಆಕ್ಷನ್ ಅಲ್ಲಿ ರಸಿಕ್ದಾರ್ ಸಲಾಂಗೆ ರಿಲೀಸ್ ಮಾಡೋ ಮಾತೇ ಇಲ್ಲ. ಸಾಕಷ್ಟು ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ರಸಿಕ್ದಾರ್ ಸಲಾಂಗೆ ರಿಲೀಸ್ ಮಾಡಬೇಕಂತೇಳಿ. ಅವರಿಗೆ ವಿತೌಟ್ ಪ್ರಾಪರ್ ಇನ್ಫಾರ್ಮೇಶನ್ ಇಲ್ಲ. ಮ್ಯಾಚ್ ಅಲ್ಲಿ ರಸಿಕ್ದಾರ್ ಸಲಾಂ ಏನು ಮಾಡಿದರೆ ಗೊತ್ತಿಲ್ಲ. ಶಾರ್ಟ್ ಟೈಮ್ ಅಲ್ಲೇ ರಸಿಕ್ದಾರ್ ಸಲಾಂ ಯಾವ ರೀತಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಮತ್ತು ಎಷ್ಟು ಮ್ಯಾಚ್ ಅವರಿಗೆ ಸಿಕ್ಕಿದ್ದಾವೆ ಅದು ಸಹ ಇನ್ಫಾರ್ಮೇಶನ್ ಇಲ್ಲ. ಭುವನೇಶ್ವರ್ ಕುಮಾರ್ ಮತ್ತು ಯಶ್ ದಲ್ಲಿಗೆ ಅವರು ಜಸ್ಟ್ ಬ್ಯಾಕಪ್ ಮಾತ್ರನೇ. ಅದನ್ನ ಮೈಂಡ್ ಇಟ್ಕೋಗ್ರು. ಜಸ್ಟ್ 6 ಕೋಟಿಗೆ ಬಂದರೆ 6 ಕೋಟಿಗಿಂತ ಡಬಲ್ ಆಗಿ ಪರ್ಫಾರ್ಮೆನ್ಸ್ ಮಾಡೋದು ಪ್ಲೇಯರ್. ಹೌದು ಈ ವರ್ಷ ಸರಿಯಾಗಿ ಚಾನ್ಸ್ ಸಿಕ್ಕಿಲ್ಲ. ಚಾನ್ಸ್ ಸಿಕ್ಕಿ ಡೆಫಿನೆಟ್ ಆಗಿ ಅವರ ವರ್ತನ ಪ್ರೂವ್ ಮಾಡ್ತಿದ್ರು, ಬಟ್ ಚಾನ್ಸ್ ಸಿಕ್ಕಿಲ್ಲ. ಒಂದೇ ಮಾತು,
ರಸಿಕ್ದಾರ್ ಸಲಾಂಗೆ RCB ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡಲ್ಲ. RCB ಫ್ಯಾನ್ಸ್ ನಿಮ್ಗೆ ರಸಿಕ್ದಾರ್ ಸಲಾಂ ಅವರ ಬಾಲಿಂಗ್ ಅಲ್ಲಿ ಡೌಟ್ ಇದ್ರೆ ಟೆಲಿಗ್ರಾಮ್ ಗ್ರೂಪ್ಗೆ ಹೋಗಿ ವಿಡಿಯೋ ಪೋಸ್ಟ್ ಮಾಡಿದೀನಿ. ಬೇಗ ಪ್ರತಿಯೊಬ್ಬ RCB ಫ್ಯಾನ್ಸ್ ವಿಡಿಯೋ ನೋಡಿ, ವಿಡಿಯೋ ಹೇಗಿತ್ತು ಮತ್ತೆ ಬಂದು ಯೂಟ್ಯೂಬ್ ದಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.